ಡಾಕ್ಟರ್ ಡಿ ವಿ ಗುಂಡಪ್ಪನವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬಂದಂಥ ಈ ಶಬ್ದ ಶಿಲ್ಪ ಅಂತ ಕರಿತೇನೆ ಅದನ್ನು. ಒಂದು ಘಟನೆ ಬರೀತಾರಪ್ಪ. ಅವರು ಎಂಥ ಅದ್ಭುತ ಘಟನೆಗಳನ್ನು ಬರೀತಾರೆ ಡಿ ವಿ ಜಿ. ಅದರಲ್ಲಿ ಒಂದು ಅದನ್ನು ಶಬ್ದ ಶಿಲ್ಪ ಅಂತ. ಶಬ್ದಗಳಲ್ಲೇ ಒಂದು ಶಿಲ್ಪ ಕಟ್ಟುವಂಥದ್ದು. ಈ ಪ್ರಸಂಗ ಬಹಳ ಹೃದಯಂಗಮವಾದಂಥದ್ದು. ಇದು 1904 ಅಥವಾ 5ರಲ್ಲಿ ಒಂದು ದಿನ ಬೆಳಗ್ಗೆ ಡಿ ವಿ ಜಿ ಅವ್ರ ಚಿಕ್ಕಜ್ಜ ಮನೆ ಮುಂದಿನ ಕಟ್ಟೆ ಮೇಲೆ ಕೂತು ಯಾರ ಜೊತೆನೋ ಮಾತಾಡ್ತಾ ಇದ್ರಂತೆ. ಆಗ ಒಬ್ಬ ಮನುಷ್ಯ ಅಲ್ಲಿ ಬಂದು ಸ್ವಲ್ಪ ದೂರ ನಿಂತು ತೆಲುಗು ಭಾಷೆಯಲ್ಲಿ ತಗ್ಗು ಧ್ವನಿಯಲ್ಲಿ ಕೇಳಿದ್ರಂತೆ, ಸ್ವಾಮಿ, ಈ ಹೊತ್ತು ಮಧ್ಯಾಹ್ನ ನನಗೆ ತಮ್ಮಲ್ಲಿ ಭೋಜನಕ್ಕೆ ಅವಕಾಶ ಉಂಟೆ ಅಂತ ಕೇಳಿದ್ರಂತೆ. ಅಜ್ಜ ನೋಡಿದ್ರು ಅವ್ರನ್ನ. ಸುಮಾರು 50 ವರ್ಷ ಇರಬೇಕಾತನಿಗೆ. ಮೈ ಮೇಲೆ ಶರ್ಟು ಬನಿಯನು ಏನೂ ಇರಲಿಲ್ಲ. ಒಂದು ಹರಕಲ್ಲಿ ಬಂತೆ ಉಟ್ಕೊಂಡಿದ್ದ. ಊಟದೊಂದು ಮಾಸದ ಧೋತ್ರ, ಕೈಯಲ್ಲಿ ಒಂದು ತಂಬಿಗೆ, ತಲೆ ಬೋಳಿಸ್ಕೊಂಡು 1-2 ದಿವಸ ಆಗಿರಬೇಕು. ತಾತಂದ್ರು, ಸ್ನಾನ ಆಗಿದೆಯಾ ಅಂತ ಕೇಳಿದರು. ಇಲ್ಲ, ಈ ಕುಂಟೆಗೆ ಹೋಗಿ ಅರ್ಧ ಗಂಟೆಯಲ್ಲಿ ಬಂದರೆ ಆಗ್ಬೋದೋ ಅಂತ ವಿನಯದಿಂದ ಕೇಳಿದ ಆ ವ್ಯಕ್ತಿ. ಅಜ್ಜ, ಹಾಗೆ ಮಾಡಿ, ಸ್ನಾನ ಮಾಡ್ಕೊಂಡು ಬನ್ನಿ. ಸುಮಾರು 11:30 ಹೊತ್ತಿಗೆ ಊಟಕ್ಕೆ ಎಲ್ಲರೂ ಕೂತು. ಭೋಜನ ಕಾಲದಲ್ಲಿ ಮಾತೇ ಇಲ್ಲ. ಇವರು ಅವನು ಯಾವ ಪ್ರಶ್ನೆಯೂ ಕೇಳಲಿಲ್ಲ, ಅವನು ತಾನಾಗಿ ಯಾವ ವಿಷಯವನ್ನು ಹೇಳಲಿಲ್ಲ. ಊಟ ಆದಮೇಲೆ ತಾಂಬೂಲ ದಕ್ಷಿಣೆ ತಗೊಂಡು ನಮಸ್ಕಾರ ಮಾಡಿ ಆತ ಹೊರಟೋದ. ಇದಾದ್ಮೇಲೆ ಒಂದು 2-3 ದಿವಸ ಕಳೆದ ಮೇಲೆ ಊರಲ್ಲೆಲ್ಲ ದಟ್ಟವಾದ ಸುದ್ದಿ ಹಬ್ತು. ಏನು ಸುದ್ದಿ? ಊರ ಹೊರಗೆ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಯಾರೋ ರಾತ್ರಿ ದೇವತೆಗಳೇ ಇರಬೇಕು ಅವರು. ಯಾಕಂದ್ರೆ ಅಷ್ಟು ಚಂದ ಹಾಡ್ತಾರೆ. ರಾತ್ರಿ ಮಧ್ಯರಾತ್ರಿ ಹೊತ್ತಲ್ಲಿ ಬಂದು ಹಾಡ್ತಾರೆ ಅನ್ನೋದು ಸುದ್ದಿ. ಇದನ್ನು ಪತ್ತೆ ಮಾಡೇ ತೀರ್ಬೇಕು ಅಂತ ಒಂದು ಪತ್ತೆದಾರರ ಪಡೆ ಸಿದ್ಧ ಆಯ್ತು. ಯಾರು ಹಾಡ್ತಾರೆ ನೋಡ್ಬೇಕು ರಾತ್ರಿ. ಈ ಸೋಮೇಶ್ವರ ದೇವಸ್ಥಾನ ಇರೋದು ಮುಳಬಾಗಿಲು ಊರಿನ ಹೊರಗಡೆ. ಅದು ಪುರಾತನವಾದಂಥ ವಿಸ್ತಾರವಾದ ಗುಡಿ. ಆಗೆಲ್ಲ ವಿದ್ಯುತ್ ಶಕ್ತಿ ಇರಲಿಲ್ಲ. ಗುಡಿ ಹತ್ರ ಒಂದು ಮನೇನೂ ಇಲ್ಲ, ಜನರ ಸುಳಿವಿಲ್ಲ. ರಾತ್ರಿ 8 ಗಂಟೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು ಹೆದರಿಕೆನೆ. ಹಾವು ಚೇಳು ಸುಳಿದಾಡೋ ಸ್ಥಳ, ಭೂತ ಪ್ರೇತ ಸುತ್ತಾಡ್ತಾವೆ, ಸುದ್ದಿನೇ ಇದ್ದಂಥ ಕಾಲ ಅದು. ಇಂಥದ್ರಲ್ಲಿ ಈ ಪತ್ತೇದಾರರ ಪಡೆ ಅಲ್ಲಿ ಹೊರಟದ್ದು ಸಾಹಸದ ಕೆಲಸನೇ ಇತ್ತು. ಇವರು ಸುಮಾರು ರಾತ್ರಿ 12 ಗಂಟೆ ಹೊತ್ತಿಗೆ ದೀಪ ಹಿಡ್ಕೊಳ್ಳದೆ, ಯಾಕಂದ್ರೆ ಪತ್ತೆ ಮಾಡ್ಬೇಕಲ್ವಾ, ದೀಪ ಹಿಡಿದೆ ಸದ್ದು ಮಾಡದೆ ಗುಡಿ ಒಳಗೆ ಹೋದ್ರು. ಆ ದೇವಸ್ಥಾನದ ಮುಖಮಂಟಪ ಇರುತ್ತಲ್ಲ, ಅಲ್ಲಿಂದ ಗಂಧರ್ವ ಗಾನ ಕೇಳ್ಬರ್ತಾ ಇತ್ತು. ಏನು ಅದ್ಭುತ ಗಾನ ಅದು. ಮುಂದೆ ಹೋಗಿ ನೋಡಿದ್ರೆ ಆ ಪಾರ್ವತಿ ಅಮ್ಮನ ಎದುರಿನ ಮಂಟಪದಲ್ಲಿ ಕುಳಿತು ಒಬ್ಬ ಗಾಯಕ ತನ್ನ ದೀನತೆಯನ್ನ, ಆರ್ತತೆಯನ್ನ ಈ ಅದ್ಭುತ ಗಾಯನದ ಮೂಲಕ ತೋಡ್ಕೋತಾ ಇದ್ದ. ಆತ ಬೇರೆ ಯಾರೂ ಅಲ್ಲ, ಡಿ ವಿ ಅವ್ರ ಚಿಕ್ಕಂದಿರ ಮನೆಗೆ ಬಂದು ಮಧ್ಯಾಹ್ನ ಊಟ ಮಾಡದಂಥ ವ್ಯಕ್ತಿ. ಈ ಪತ್ತೇದಾರನ ತಿರುಗಿ ನೋಡ್ದ. ನಿನ್ನ ಹೆಸರೇನು ಅಂತ ಕೇಳಿದ್ರು. ಆತ ತನ್ನ ಹೆಸರು ರಾಮಶೇಷಯ್ಯ ಅಂತ ಹೇಳ್ದ. ಕೇಳ್ಕೊಂಬಂದ್ರು, ಅವನೇನು ದೇವತೆ ಅಲ್ಲ, ನಮ್ಮ ಹಾಗೆ ಮನುಷ್ಯ. ಅವನು ಬಂದಿದ್ದ ಅಜ್ಜನ ಮನೆಗೆ ಊಟ ಮಾಡಿ ಹೋಗಿದ್ದಾನೆ, ಅವನೇ ಹಾಡ್ತಿದ್ದದ್ದು ಅಂತ. ಆದರೆ ಮರುದಿನ ಊರು ಬಿಟ್ಟು ಹೋಗ್ಬಿಟ್ಟ. ಅವನು ಎಲ್ಲಿ ಹೋದ ಯಾರಿಗೂ ಗೊತ್ತಾಗಲಿಲ್ಲ. ಇದು ನೋಡಿ ಸ್ನೇಹಿತರೆ, ಅನ್ಸುತ್ತೆ ಒಂದೊಂದ್ಸಲ ಜೀವ ಯಾವುದೋ ನೆಲೆ ಇಲ್ಲದೆ ಓಡಾಡ್ಬಿಡುತ್ತಲ್ಲ. ಕೆಲವು ಜೀವಗಳು ಹಾಗೆ ಇರ್ತಾವಪ್ಪ, ಅದು ಏನು ಗೊತ್ತಾಗಲ್ಲ. ಜ್ಞಾನ ಇದೆ, ಎಲ್ಲ ಇದೆ, ಆದರೆ ಯಾವುದೋ ಕಾರಣಕ್ಕೆ ಎಲ್ಲೂ ನೆಲೆ ನಿಲ್ಕದೆ ಊರೂರು ತಿರ್ಕೊಂಡು ಹೋಗ್ತಾವಲ್ಲ. ಆತನ ವಸತಿ ಎಲ್ಲೋ, ಊಟ ಎಲ್ಲೋ ಅವನಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ. ಹಿಂದೆ ಸಮೃದ್ಧಿ ಜೀವನ ನಡೆಸಿರ್ಬೋದು ಅವನು. ಯಾವ ಕಾರಣವೋ ಮನಸ್ಸಿನಲ್ಲಿ ಯಾವುದೋ ದುಃಖ, ಒಂದು ಸಂಕಟ, ಆಳವಾದ ಗಾಯ ಮಾಡಿರ್ಬೇಕಲ್ಲ ಅವನಿಗೆ. ಈ ಸಂಸಾರದ ಬೆಂಕಿ ನಡುವೆ ಆ ರಾಮಶೇಷಯ್ಯ ಅನ್ನುವಂಥ ವ್ಯಕ್ತಿ ಒಂದು ತಂಪಾದಂಥ, ಆಪ್ಯಾಯಮಾನವಾದಂಥ ಒಂದು ದ್ವೀಪವನ್ನು ಕಂಡುಕೊಂಡಿದ್ರಲ್ವ. ಬೆಂಕಿ ಸುಡ್ತಾ ಇದೆ, ಏನು ಕಷ್ಟ ಗೊತ್ತಿಲ್ಲ, ಅವನು ಏನು ಸಮಸ್ಯೆ ಗೊತ್ತಿಲ್ಲ, ಎಲ್ಲವನ್ನೂ ಬಿಟ್ಟು ಓಡಾಡ್ತಾ ಇದ್ದಾನೆ. ಅವನು ಚೆನ್ನಾಗಿದ್ದ ಅನ್ನೋದಕ್ಕೊಂದು ಕಾರಣ ಇದೆ. ಅಷ್ಟು ಒಳ್ಳೆ ಸಂಗೀತ ಕಲ್ತಿರ್ಬೇಕಾದ್ರೆ, ಯಾವುದೋ ಗುರುಗಳನ್ನು ಆಶ್ರಯಿಸಿ ಸಂಗೀತ ಕಲ್ತಿರ್ಬೇಕು ಅವನು ಚೆನ್ನಾಗಿ. ಅವನೇನು ಮಾಡಿದ್ದಾನೆ, ಎಲ್ಲ ಸಂಸಾರವನ್ನು ಬಿಟ್ಟು ತನ್ನದೇ ಆದಂಥ ಒಂದು ದ್ವೀಪ ಮಾಡ್ಕೊಂಡಿದ್ದಾನೆ. ಆ ದ್ವೀಪ ಯಾವುದು ಗೊತ್ತಾ? ಅವನ ಸಂಗೀತ. ಸ್ವಾಮಿ, ಈ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಸಾಧ್ಯ. ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕ ಆಗೋದು ಈ ಸಂಗೀತ. ಇಂಗ್ಲಿಷಲ್ಲಿ ಹೇಳ್ತಾರೆ, ಮ್ಯೂಸಿಕ್ ಈಸ್ ಅ ವೆಹಿಕಲ್ ಥ್ರೂ ವಿಚ್ ಹೈಯೆಸ್ಟ್ ಸೆಂಟಿಮೆಂಟ್ಸ್ ಆಫ್ ಹ್ಯೂಮನ್ ಹಾರ್ಟ್ ಫೈಂಡ್ ಎಕ್ಸ್ಪ್ರೆಷನ್.
ಕಲ್ಪನೆ ಮಾಡ್ಕೊಳ್ಳಿ, ಒಳ್ಳೆ ಹಾಡು ಕೇಳ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಸುರಿಸ್ಬಿಡ್ತಾರಲ್ಲ. ಒಂದ್ಸಲ ಎಷ್ಟು ಸಂತೋಷ ಅನ್ಸುತ್ತಲ್ಲ. ಓಹ್, ಆ ಪಲ್ಲಕ್ ಬಂದ್ರೆ ಎಷ್ಟು ಚೆನ್ನಾಗಿದೆ ಅನ್ಸ್ಬಿಡುತ್ತೆ. ಈ ಸಂಗೀತ ಸ್ವಾಮಿ ಬಾಳಿನ ಕಷ್ಟಗಳನ್ನ ಕ್ಷಣಕಾಲವಾದರೂ ಮರೆಯಿಸಿ ಸಮಾಧಾನದ ತಂಗಾಳಿಯನ್ನು ತರ್ತದೆ. DVG ಹೇಳ್ತಾರೆ, ಆ ಮನುಷ್ಯನಿಗೆ 1000 ಸಂಕಟ ಇದ್ದಿರಬೇಕು, ಒದ್ದಾಟ ಇದ್ದಿರಬೇಕು, ನೆಲೆ ಇಲ್ಲ, ಯಾರ ಮನೆ ಊಟ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲರ ಮಧ್ಯೆ ಸಂಗೀತದಲ್ಲಿ ತೃಪ್ತಿಯನ್ನು ಪಡ್ಕೊಂಡಲ್ಲ ಮನುಷ್ಯ. ಅದರಿಂದ ಈ ಕಲೆ ಅಂತ ಇದೆಯಲ್ಲ, ಮನುಷ್ಯನನ್ನ ಸಾಮಾನ್ಯ ಮಟ್ಟದಿಂದ ಎತ್ತರಕ್ಕೆಟ್ಟುವಂಥ ದೊಡ್ಡ ವಸ್ತು ಅದು. ಅದೊಂದು ದೊಡ್ಡ ಚೈತನ್ಯ. ಅದಕ್ಕೆ ನಾವು ಗೌರವ ಕೊಡಬೇಕು.